ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ಸ್ಪರ್ಧಾ ವಾಹಿನಿಯ ಸವಿತಾ. ಇಂದು ಹಾವೇರಿಯ ಉಕ್ಕೇರಿ ಮಠದ ಶ್ರೀ ಮಾನಿ ಸದಾಶಿವ ಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಒಂದು ದಿನದ ಧಾರ್ಮಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಸೊ ಈ ಧಾರ್ಮಿಕ ಪ್ರವಾಸವನ್ನು ಯಾವುದಕ್ಕೋಸ್ಕರ ಏರ್ಪಡಿಸಿದ್ದಾರೆ ಮತ್ತು ಯಾವ್ಯಾವ ಯಾತ್ರಾ ಸ್ಥಳಗಳು ಇದಾವೆ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ವೀಕ್ಷಕರೇ. ಸರ್, ನಿಮ್ಮ ಹೆಸರು? ಕಾಂತೇಶ್. ಸರ್, ನೀವು ಒಂದಿನ ಪ್ರವಾಸನ ಕೈಗೊಂಡಿದ್ದೀರಾ, ಇದ್ರ ಉದ್ದೇಶ ಏನು ಸರ್? ಪರಮಪೂಜ್ಯ ಶ್ರೀಮನ್ಯಂಜನ ಪ್ರಣವಸ್ವರೂಪಿ ಸದಾಶಿವ ಮಹಾಶಿವಗಳವರ ಅಪ್ಪಣೆ ಮೇರೆಗೆ ಪರಮಪೂಜ್ಯ ಲಿಂಗೈಕ್ಯ ಶ್ರೀಮನ್ಯಂಜನ ಪ್ರಣವಸ್ವರೂಪಿ ಶಿವಬಸವ ಮಹಾಶಿವಗಳವರು ಈ ಕನ್ನಡ ನಾಡಿನಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಪರಮಪೂಜ್ಯ ಶಿವಬಸವ ಮಹಾಶಿವಗಳವರು ತಪಸ್ಸನ್ನು ಅನುಷ್ಠಾನವನ್ನು ಮಾಡಿದ್ದಾರೆ. ಆ ಎಲ್ಲ ಅನುಷ್ಠಾನ ಕ್ಷೇತ್ರಗಳ ಆ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಶ್ರೀ ಉಕ್ಕೇರಿ ಮಠದ ಸದ್ಭಕ್ತರಿಗೆ ಮಾಡಿಸಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯನ್ನು ಪರಮಪೂಜ್ಯ ಸದಾಶಿವ ಮಹಾಶಿವಗಳವರು ಆ ಪರಮಪೂಜ್ಯರು ಎಲ್ಲರೂ ಕೂಡ ಆ ಶಿವಬಸವ ಮಹಾಶಿವಗಳ ತಪೋಕ್ಷೇತ್ರಗಳ ದರ್ಶನ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಯಾತ್ರೆಯನ್ನು ಈ ಒಂದು ಧಾರ್ಮಿಕ ಯಾತ್ರೆಯನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು 160 ಜನರ ಒಂದು ಪ್ರವಾಸ, 3 ಬಸ್ಗಳು ಹಾವೇರಿ ಶ್ರೀ ಹುಕ್ಕೇರಿ ಮಠದಿಂದ ಹೊರಟಿದೆ. ಸರ್, ನೀವು ಹಾಗಾದ್ರೆ ಯಾವ ಕ್ಷೇತ್ರಗಳಿಗೆ ನೀವು ಹೋಗ್ತಾ ಇದ್ದೀರಾ ಸರ್ ಇವಾಗ? ಪರಮಪೂಜ್ಯ ಶಿವಬಸವ ಮಹಾಶಿವಗಳವರು ಅನೇಕ ಕ್ಷೇತ್ರಗಳಲ್ಲಿ ತಪಸ್ಸನ್ನು ಅನುಷ್ಠಾನವನ್ನು ಮಾಡಿದ್ದಾರೆ. ಅದರಲ್ಲೇ ನಿಡಗುಂದಿ ಕೊಪ್ಪ, ಹಿರೇಹಾಳ, ಶಿವಯೋಗ ಮಂದಿರದ ಹತ್ತಿರವೇ ಇರತಕ್ಕಂಥ ಶಿವಬಸವ ಕೊಳ್ಳ, ಮಹಾಕೂಟೇಶ್ವರನ ಸನ್ನಿಧಾನದಲ್ಲಿರ್ತಕ್ಕಂಥ ಮಹಾಕೂಟೇಶ್ವರನ ಸನ್ನಿಧಾನ ಮತ್ತು ಬಾದಾಮಿಯ ಬನಶಂಕರಿ ದೇವಿಯ ದರ್ಶನವನ್ನು ಕೂಡ ಈ ಒಂದು ಯಾತ್ರೆಯಲ್ಲಿ ನಾವೆಲ್ಲರಿಗೂ ಕೂಡ ಮಾಡಿಸಲಿದ್ದೇವೆ. ಧನ್ಯವಾದಗಳು. ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಒಂದು ಭೂಮಿಯ ಮೇಲೆ ಯಾವತ್ತ ಅಧರ್ಮ ತಾಂಡವಾಡ್ತದೆ ಆ ಸಂದರ್ಭದಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಆ ಪರಮಾತ್ಮ ಅವತಾರವನ್ನ ಎತ್ತಿ ಬರ್ತಾನೆ. ಗುರುಗಳು ಆ ಶಿಷ್ಯನನ್ನ ಹುಡುಕಿಕೊಂಡು ಸಪ್ತಸಾಗರ ಗ್ರಾಮಕ್ಕೆ ಬರ್ತಾರೆ. ಬಾಲಕರಾಗಿರ್ತಕ್ಕಂಥ ಸಂದರ್ಭದೊಳಗೆ 6 ವರ್ಷದವರಾಗಿದ್ರು. ಆ ಮರಣ ಸಿದ್ಧ ಶಿವಗಳು ಕೇಳ್ತಾರೆ, ಏನ್ಪಾ ನೀ ನಮ್ಮ ಮಠಕ್ಕೆ ಬರ್ತೀನ ಅಂತ ಕೇಳ್ತಾರೆ. ಆ ಬಾಲಕ ಶಿವಬಸವ ಮಹಾಯುಕ್ತಿ ಪ್ರೇಕ್ಷಕರೇ, ಹಾವೇರಿ ಉಕ್ಕೇರಿ ಮಠದಿಂದ ಪ್ರಯಾಣ ಬೆಳೆಸಿದಂಥ ನಾವು ಈಗ ನಿಡುಗುಂದಿ ಕೊಪ್ಪದ ಮಠಕ್ಕೆ ಬಂದಿದ್ದೀವಿ. ಹಾಗೆ ಈ ನಿಡುಗುಂದಿ ಕೊಪ್ಪದ ಮಠದಲ್ಲಿ ಏನು ವಿಶೇಷತೆ ಇದೆ ಹಾಗೂ ಅಜ್ಜವ್ರನ್ನ ದರ್ಶನ ಪಡೆಯೋಣ ಬನ್ನಿ. ನಿಡುಗುಂದಿ ಕೊಪ್ಪದ ಶಾಖಾ ಶಿವಯೋಗ ಮಂದಿರ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನಿಡಗುಂದಿ ಕೊಪ್ಪದಲ್ಲಿ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು ಈ ಭಾಗದಲ್ಲಿ ತಪಸ್ಸು ಮಾಡಿದ್ದರು. ಆ ಹಿನ್ನೆಲೆಯಲ್ಲಿ 1914ರಲ್ಲಿ ಇಲ್ಲಿನ ಗ್ರಾಮಸ್ಥರು 64 ಎಕರೆ ಜಮೀನನ್ನ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕವಾಗಿ ದಾನ ಮಾಡಿದರು. ಆದರೆ ಶ್ರೀಗಳು ಹಾನಗಲ್ ಕುಮಾರ ಶಿವಯೋಗಿಗಳ ಸಮ್ಮುಖದಲ್ಲಿ ಈ ಜಾಗೆಯನ್ನ ಶಿವಯೋಗ ಮಂದಿರ ಶಾಖೆಯ ನಿರ್ಮಾಣಕ್ಕೆ ಹಸ್ತಾಂತರಿಸಿದರು.
ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರಾರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಅರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಸಮ್ಮಿಲಿತರಾಗಿದ್ದೇವೆ. ಈ ಪವಿತ್ರವಾದ ಕಾರ್ಯಕ್ಕೆ ಸಾಕ್ಷಿಯಾದಂಥ ಈ ಮಹಾಮಠದ ನೂತನ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ಶ್ರೀಮನಿಪುರ ಚನ್ನಬಸವ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಶರಣೆಂದು, ಪೂಜ್ಯರಾದ ಶಿವಪ್ರಸಾದ್ ದೇವರಿಗೆ ಶರಣೆಂದು, ಇಲ್ಲಿ ಆಗಮಿಸಿರುವ ಹಾವೇರಿಯ ಸಮಸ್ತ ಶರಣ ತಂದೆ ತಾಯಿಗಳೇ ನಿಮಗೆಲ್ಲ ಶರಣು ಶರಣ. ಈಗ ನಾವು ಶಿವಬಸವ ಮಹಾಸ್ವಾಮಿಗಳವರು ಅನುಷ್ಠಾನ ಮಾಡಿದಂತಹ ಕ್ಷೇತ್ರ ಇದು. ಇಲ್ಲಿಗೆ ಅವರು ಅನುಷ್ಠಾನ ಮಾಡಲಿಕ್ಕೆ ಕಾರಣ, ಈ ಪಕ್ಕದಲ್ಲೇ ಕೊಪ್ಪ ನಿಡಗುಂದಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ. ಅಲ್ಲಿ ಮೊದಲು ಅವರು ಪೂಜೆಗೆ ಕೊಡುತ್ತಂತಹ ಸಂದರ್ಭ ಊರಿನ ಜನರೆಲ್ಲ ನೋಡ್ಲಿಕ್ಕೆ ಬರ್ತಾರೆ ಅವ್ರನ್ನ. ಇದು ಅನುಷ್ಠಾನ ಪೂಜೆ ಮಾಡುವಂಥದ್ದು ಸಾರ್ವಜನಿಕರು ನೋಡಬಾರ್ದು ಅಂತೇಳಿ ಗುಡಾರ ಇವನ್ನೆಲ್ಲ ಕಟ್ಕೊಂಡು ಅವ್ರು ಪೂಜೆ ಕುಂದಿರ್ತಾರೆ. ಆದರೂ ಜನರು ಕಿರಿಕಿರಿ ಬಹಳ ಆಗ್ತದೆ ಅವ್ರಿಗೆ. ಅವರು ಯಾರು ನೋಡ್ಲಿಕ್ಕೆ ಬರ್ತಾರ ಅವ್ರಿಗೆ ಬೈದು ಜಬರಿಸಿ ಮತ್ತವ್ರು ಒಂದು ಹಳ್ಳದ ದಂಡಿಗೆ ಬರ್ತಾರೆ. ಅದೇ ನಿಮ್ಗೆಲ್ಲ ಹೋಗ್ಬಾರ ಎಡಗಡೆ ಒಂದು ಶರಣಬಸವೇಶ್ವರ ಗುಡಿ
ನಮ್ಮ ಹಳಕೆರೆ ಅಂದಾನೇಶ್ವರ ಮಠದ ಒಂದು ಶಾಲೆ ಕಾಣ್ತದೆ, ಅಲ್ಲಿ ಮತ್ತೆ ಅನುಷ್ಠಾನಕ್ಕೆ ಬರ್ತಾರೆ ಜನ. ಅಲ್ಲಿಗೂ ಮತ್ತೆ ನೋಡ್ಲಿಕ್ಕೆ ಬರ್ತಾರೆ. ಹಾಳಾಗಿ ಹುಕ್ಕಿರ್ ನೀವು ಅಂತ ಬೈದು ಬರ್ತಾರ. ಅವ್ರು ಯಾರಿಗೆ ಬೈತಾರ ಅವ್ರಿಗೆ ಬಹಳ ತೊಂದರೆನೂ ಆಗಿದೆ ಅಂತ ಮೊನ್ನೆ ನಿಡಗುಂದಿಗೆ ಹೋದಾಗ ಹೇಳ್ತಾ ಇದ್ರು. ಅಲ್ಲಿನೂ ಜನರ ಕಿರಿಕಿರಿ ಬಹಳ ಆದ್ಮೇಲೆ ಈ ಜಕ್ಲಿ ಒಳಗ ಒಂದು ಹಳದ ಮುಂದುವರೆದ ಭಾಗ, ಅಲ್ಲಿ ಕೆಲವು ಹೊಲಗಳಲ್ಲಿ ಅವರು ಅನುಷ್ಠಾನ ಮಾಡ್ತಾರೆ. ಉದ್ದೇಶ ಎಲ್ಲಿ ಬಿಲ್ಪತ್ರಿಗಳು ಕಾಣ್ತವೆ ಅಲ್ಲೆಲ್ಲ ಅನುಷ್ಠಾನ ಮಾಡುವಂತಹದ್ದು ಪೂಜ್ಯರ ಒಂದು ಬಹಳ ದಿನಗಳವರೆಗೆ ಇಲ್ಲಿ ಇರ್ತಾರೆ. ನಂತರದಲ್ಲಿ ಇಲ್ಲಿರುವಂತ ಜನರೆಲ್ಲ ಸೇರಿ ನೀವು ಇಲ್ಲೇ ಒಂದು ಮಠ ಮಾಡಬೇಕು ಅಂದಾಗ ಈ ಮಠ ತಯಾರಾಗ್ತದೆ. ಹಿಂಗ್ ಮಠ ಮಾಡಿ ಸುಮ್ಮನೆ ಬಿಟ್ರೆ ಏನ್ ಮಾಡ್ಬೇಕು ಅಂತೇಳಿ ಆಗಿನ ಕಾಲಕ್ಕೆ 36 ಎಕರೆ ಜಮೀನನ್ನ ಭಕ್ತರು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರಿಗೆ ದಾನವಾಗಿ ನೀಡ್ತಾರೆ. ಇದಾಗೆ ಶಿವಯೋಗ ಮಂದಿರದ ಸ್ಥಾಪಕರಾದ ಹಾನಗಲ್ ಕುಮಾರಸ್ವಾಮಿಗಳವರು ಬಂದು ಹೋಗು ಹಿಂಗೆಲ್ಲ ಮಾಡುವಂತದ್ದು. ಇದು ನಮ್ಮ ಮಠಕ್ಕೆ ಇದು ಆಗೋದಕ್ಕಿಂತ ಇದು ಶಿವಯೋಗ ಮಂದಿರಕ್ಕೆ ಸಲ್ಲಬೇಕು ಅಂತ ಹೇಳಿ ಈ ಮಠ ಮತ್ತು ಜಮೀನನ್ನ ಆ ಶಿವಯೋಗ ಮಂದಿರಕ್ಕೇನೆ ಅವರು ನೀಡ್ತಾರೆ ಅನ್ನುವಂಥದ್ದು ಇತಿಹಾಸ ಬಹಳ ಜನರಿಗೆ ಗೊತ್ತಿದೆ. ಹೀಗಾಗಿ ಇಲ್ಲಿ ಒಂದು ವಿಶೇಷ ಪ್ರತೀತಿ ಏನು ಅಂತಂದ್ರೆ, ಇಲ್ಲಿ ಅವರು ಶಿವಬಸವ ಮಹಾಸ್ವಾಮಿಗಳವರು ಅನುಷ್ಠಾನ ಮಾಡಿರುವಂತ ಈ ಕ್ಷೇತ್ರದಲ್ಲಿ ಈ ಭಾಗದೊಳಗೆ ಯಾವಾಗ ಮಳೆ ಆಗಂಗಿಲ್ಲ, ಅವರು ಇಲ್ಲಿ ಬಂದು ಪೂಜೆಯೆಲ್ಲ ಮತ್ತು ಗಣಾರಾಧನೆಯನ್ನು ಮಾಡಿಸ್ತಾರೆ. ಹಾವೇರಿಗೆ ಬಂದು ಅಭಿಷೇಕ ಮಾಡಿಸಿ ಇಲ್ಲಿ ಬಂದು ಪ್ರಸಾದ ಮಾಡಿಸಿದ್ರೆ ಹೆಂಗಾದ್ರೂ ಅವತ್ತು ಮಳೆ ಆಗೇ ಆಗ್ತದೆ ಅನ್ನುವಂಥದ್ದು ಈಗೂ ನಮ್ಮ ಜನರ ನಂಬಿಕೆ. ಅದು ಈಗಲೂ ಕೂಡ ನಡೆದುಕೊಂಡು ಬಂದಂತ ಒಂದು ಪವಾಡ ಸದೃಶವಾದಂತ ಘಟನೆಗಳು. ಹೀಗಾಗಿ ಶಿವಬಸವ ಮಹಾಸ್ವಾಮಿಗಳವರು ಈ ಮಣ್ಣಿನಲ್ಲಿ ಈ ಗಿಡದಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ನೀಡಿದ್ದಕ್ಕಾಗಿ ಇಲ್ಲಿ ಒಂದು ಪುಣ್ಯಕ್ಷೇತ್ರ ಆಯಿತು. ಇಂದಿಗೂ ಜನರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ನಡೆದುಕೊಳ್ತಾರೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ಬಯಸ್ತಾ, ಅಂತ ಪೂಜ್ಯರ ತಪೋ ಕ್ಷೇತ್ರಕ್ಕೆ ದರ್ಶನ ಮಾಡೋದು ನಾವು ಬರೀ ಕೇಳ್ತಾ ಇದ್ದೀವಿ ಬಹಳ ಜನರೆಲ್ಲ, ಆದ್ರೆ ಇವತ್ತೆಲ್ಲರಿಗೂ ತೋರಿಸುವಂತ ಯೋಗ, ಅದು ನೀವೆಲ್ಲರೂ ದರ್ಶನ ಮಾಡುವಂತ ಯೋಗ ಬಂದಿದೆ. ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ ಅಂತ ಆಶಿಸಿ 2 ಮಾತಿಗೆ ವಿರಾಮವನ್ನು. ಹಲವು ಮಾತೆ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಆನಗಲ್ಲ ಕುಮಾರೇಶನನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಕ್ಷೇತ್ರವನ್ನ ತಪವನ್ನು ಆಗಿ ಮಾಡಿರುವಂತ ಹಾವೇರಿಯ ಶಿವಬಸವ ಮಹಾಶಿವಯೋಗಿಯನ್ನು ಸಹಿತ ನನ್ನ ಮನದಲ್ಲಿ ನೆನೆದು, ಆರೋಗ್ಯ ದಾಸವನ್ನು ನೀಡಿರುವಂತ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಯನ್ನು ಸಹಿತ ನನ್ನ ಮನದಲ್ಲಿ ನೆನೆದು, ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಅನುಗ್ರಹ ದೀಕ್ಷೆಯನ್ನು ನೀಡಿರುವಂತ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ ಅಡಿದಾವರಲ್ಲಿ ಪ್ರಣಾಮ ತಿಳಿಸುತ್ತಾ, ಶಿವಪ್ರಸಾದ ದೇವರಲ್ಲಿ ಸಹಿತ ಶರಣೆಂದು, ಹಾವೇರಿಯ ಶ್ರೀಮಠದ ಸದ್ಭಕ್ತರಾಗಿರುವಂಥ ಎಲ್ಲ ಸದ್ಭಕ್ತರಲ್ಲಿ ಸಹಿತ ಶರಣೆಂದು, ಇವತ್ತಿನ ದಿನ ಹಾವೇರಿ ಮಠ ಮತ್ತು ನಿಡಗುಂದಿಕೊಪ್ಪ ಮಠದ ಒಂದು ಸಂಬಂಧ ಯಾವ ರೀತಿಯಾಗಿ ಐತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ಯಾಕಂತಂದ್ರೆ ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಒಂದು ತಪೋ ಕ್ಷೇತ್ರವಾಗಿರುವುದರಿಂದ ಇಲ್ಲಿ ಬರುವಂಥ ಭಕ್ತರಿಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತ ಅದು ಯಾವುದರಿಂದ ನಿರ್ಮೂಲನೆ ಆಗಕತ್ತೈತಪ್ಪ ಅಂತಂದ್ರೆ ಅದು ಒಂದು ತಪಸ್ಸಿನ ಶಕ್ತಿಯಿಂದ. ಆ ಒಂದು ಇವತ್ತಿನ ತಾವೆಲ್ಲ ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಯಾಕಂತಂದ್ರೆ ಒಬ್ಬ ಮಹಾತ್ಮರು ತಪಸ್ಸು ಮಾಡಿ ಹೋಗಿರುವಂತ ಸ್ಥಳದ ಯಾರು ದರ್ಶನ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೂ ಸಹಿತ ಒಂದು ಪುಣ್ಯ ತಟ್ಟತ್ತ. ಇಲ್ಲಿವರೆಗೆ ಅಜ್ಜಾರು ಹೇಳಿದ್ರು, ಯಾವಾಗ ಈ ಭಾಗದೊಳಗೆ ಮಳೆ ಆಗುವುದಿಲ್ಲ, ಹಾವೇರಿಗೆ ಹೋಗಿ ಅಭಿಷೇಕವನ್ನು ಮಾಡಿಸ್ಕೊಂಡು ಬಂದು ಇಲ್ಲಿ ಗಣಾರಾಧನೆ. ಯಾಕಂದ್ರೆ ನಾ ಆಗಿ ಮಠಕ್ಕೆ 5 ವರ್ಷ ಆಯ್ತು. 5 ವರ್ಷದೊಳಗೆ 3 ವರ್ಷದ ನಂತರ ಒಂದು ಮಳೆ ಬರಲಾರ್ದ ಸಂದರ್ಭದೊಳಗೆ ನಮ್ಮ ನಿಡಗುಂದಿಕೊಪ್ಪದ ಸದ್ಭಕ್ತರು ಎಲ್ಲರೂ ಹಾವೇರಿಗೆ ಹೋಗಿ, ಯಾಕಂದ್ರೆ ಬರೀ ಹೇಳೋದು ಕೇಳೋದು ಅಷ್ಟೇ ಆಗಿತ್ತು. ಆದ್ರೆ ಒಂದು ಸದೃಷ್ಟವನ್ನ ಕಣ್ಣಾರೆ ನಾನು ಸಹಿತ ಅದನ್ನ ಯಾವಾಗ ನಾವು ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡ್ ಬಂದು ಇಲ್ಲಿ ಗಣಾರಾಧನೆ ಮಾಡಿದ್ವಿ, ಅವತ್ತಿನ ದಿನವೇ ಸಹಿತ ನಮ್ಮ ಇಲ್ಲಿ ಗ್ರಾಮದೊಳಗ ಮಳೆ ಆಗೈತೆ ಅಂತ ಹೇಳಿ. ಯಾಕಂದ್ರೆ ಒಬ್ಬ ಮಹಾತ್ಮರ ಒಂದು ತಪಸ್ಸಿನ ಅದು ಶಕ್ತಿ ಆಗಿದೆ. ತಾವೆಲ್ಲರೂ ಸಹಿತ ಏನು ಇವತ್ತು ಹಾವೇರಿ ಸದ್ಭಕ್ತರು ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಇನ್ನೂ ಶಿವಯೋಗ ಮಂದಿರ, ಮಾಕೂಟ, ಹೀಗೆ ಅನೇಕ ರೀತಿಯಲ್ಲಿ ಹಾವೇರಿ ಶಿವಬಸವ ಮಹಾಸ್ವಾಮಿಗಳ ತಪಸ್ಸಿನ ಒಂದು ಜಾಗವನ್ನು ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ಒಂದು ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸಿ ನನ್ನೊಂದು 2 ಮಾತು ವಿರಾಮ.
ಹಾಲಕೇರಿ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ. ಇದು ಹಾಲಕೇರಿಯಲ್ಲಿ ಅನ್ನದಾನೇಶ್ವರ ಸಂಸ್ಥಾನ ಮಠದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಗದ್ದುಗೆ ಹಾಗೂ ಹಾಲಕೇರಿ ಸಂಸ್ಥಾನ ಮಠದ ಪೂಜ್ಯ ಲಿಂಗೈಕ್ಯ ಶ್ರೀ ಜಗದ್ಗುರು ಸಂಗನಬಸವ ಮಹಾಸ್ವಾಮೀಜಿಗಳವರ ಗದ್ದುಗೆ. ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು, ವೀರಶೈವ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು ಧರ್ಮದ ಜ್ಯೋತಿ ಬೆಳಗಿತು, ಮಗವರೆಂದು ಪೂಜೆಗೆಂದು ಬೆಳಗಿತು. ಆಶೀರ್ವದಿಸಿದ ಮಹಾಪೂಜ್ಯರು ಲಿಂಗೈಕ್ಯ ಶಿವಬಸವ ಮಹಾಶಿವಯೋಗಿಗಳವರು ಈ ಹಾವೇರಿ ಶಿವಬಸವ ಮಹಾಶಿವಯೋಗಿಗಳವರಿಗೂ ಈ ಹಾಲಕೇರಿಯ ಅನ್ನದಾನೇಶ್ವರ ಮಠಕ್ಕೂ ಅನನ್ಯವಾಗಿರ್ತಕ್ಕಂತಹ ಸಂಬಂಧವಿದೆ. ಲಿಂಗೈಕ್ಯ ಶಿವಬಸವ ಮಹಾಶಿವಯೋಗಿಗಳವರು ಇಲ್ಲಿರ್ತಕ್ಕಂತಹ ಇಲ್ಲಿ ನಡುವ ನಮ್ಮ ಕರ್ಮಠದ ಅಜ್ಜವರು ಅಂತ ಹೇಳ್ತಾರ, ಕಿವಿಟೆಪಿಗೆ ಅಜ್ಜವರು, ಅವರು ಶತಾಯುಷಿಗಳು. ವೀಕ್ಷಕರೇ, ಈಗ ನಾವು ಹಾಲ್ಕೆರೆಯಿಂದ ಐತಿಹಾಸಿಕ ಸ್ಥಳವಾದ 3ನೇ ಸ್ಥಳವಾದ ಬಾದಾಮಿ ಬನಶಂಕರಿಗೆ ಬಂದಿದ್ದೇವೆ. ಬನ್ನಿ ವೀಕ್ಷಕರೇ, ಬನಶಂಕರಿ ದೇವಿಯ ದೇವಸ್ಥಾನವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋಣ. ಶ್ರೀ ಬನಶಂಕರಿ ದೇವಸ್ಥಾನ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದ ಬನಶಂಕರಿ ದೇವಿಯ ದರ್ಶನದಿಂದ ಭಕ್ತರು ಪಾವನರಾಗುತ್ತಾರೆ. ಬನಶಂಕರಿ ದೇವಿಯ ಜಾತ್ರೆ ನಾಡಿನೆಲ್ಲೆಡೆ ಪ್ರಸಿದ್ಧಿಯಾಗಿದ್ದು ನಿತ್ಯವೂ ಇಲ್ಲಿಗೆ ದೇವಿಯ ದರ್ಶನಕ್ಕಾಗಿ ಭಕ್ತರು ಆಗಮಿಸುತ್ತಾರೆ. ದರ್ಶನ ಮಾಡ್ಕೊಂಡು ಬಂದಿದ್ದೀರಾ ನೀವು. ದೇವಿ ದರ್ಶನ ಮಾಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು? ಬಹಳ ತೃಪ್ತಿ ಅನ್ನಿಸ್ತು, ಮನಸ್ಸಿಗೆ ಶಾಂತಿ ಅನ್ನಿಸ್ತು, ಬಹಳ ತೃಪ್ತಿ ಕೊಡ್ತು. ಆ ದೇವಿ ಒಂದು ನತ್ತು ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿತ್ತು. ನಮಗೆ ಬಹಳ ಅಂದ್ರೆ ಬಹಳ ಸಂತೋಷ ಅನ್ನಿಸ್ತು. ಹುಕ್ಕೇರಿ ಮಠದವರು ನಮ್ಮನ್ನ ಇಲ್ಲಿ ಕರ್ಕೊಂಬಂದು ನಮಗೆ ತೋರಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಅಕ್ಕನ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೆ ಹೆಂಗೆ ಅನಿಸ್ತು ದೇವಿ ದರ್ಶನ? ಹಾವೇರಿಯಿಂದ ಬಂದೇವ್ರಿ. ದೇವಸ್ಥಾನದ ಕಮಿಟಿಯವರು ನಮಗೆ ನೇರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ದೇವಿ ದರ್ಶನ ನಮಗೆ ಗರ್ಭಗುಡಿ ಒಳಗೆ ಬಿಟ್ಟ ದೇವಿ ದರ್ಶನ ಮಾಡಿಸಿದ್ರಿಂದ ಭಾಳ ಖುಷಿ ಅನ್ನಿಸ್ತು. ಹುಕ್ಕೇರಿ ಮಠದ ಸದ್ಭಕ್ತರಿಗೆ ಸದಾಶಿವ ಸ್ವಾಮಿಗಳಿಗೆ ನಮ್ಮ ಧನ್ಯವಾದಗಳು.
ಶಿವಬಸವ ಕೊಳ್ಳ 1912ರಲ್ಲಿ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು ಇಲ್ಲಿಯ ಕೊಳ್ಳದ ಪಕ್ಕದಲ್ಲಿ ತಪಸ್ಸು ಮಾಡಿದ್ದರು. ಈ ಹಳ್ಳದಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡುತ್ತಿದ್ದರಿಂದ ಈ ಜಾಗವನ್ನ ಶಿವಬಸವ ಕೊಳ್ಳ ಎಂದೇ ಕರೆಯಲಾಗುತ್ತಿದೆ. ಶ್ರೀಗಳವರು ತಪಸ್ಸು ಮಾಡುತ್ತಿದ್ದ ಸಂದರ್ಭದಲ್ಲಿ ಹುಲಿ ಮತ್ತು ಆಕಳು ಎದುರು ಬದಲಾಗಿ ಕೂಡುತ್ತಿದ್ದವಂತೆ. ಅನುಷ್ಠಾನಕ್ಕೆ ಬರ್ತಿದ್ರು ಅಂತಂದ್ರೆ ಇದೇನು ನಮ್ಮ ಪಕ್ಕದಲ್ಲೇ ಏನು ನೀವು ನಡ್ಕೊಂಡು ಬಂದ್ರಿ ಅದು ಹಳ್ಳದ ದಾರಿ, ಅದು ಕೊಳ್ಳ. ಇದ್ರ ಪೂರ್ವಿ ಮೇಣ ಬಸ್ತಿಯಲ್ಲಿ ಅಗತ್ಯ ತೀರ್ಥ ಅಂತ ನೀವೆಲ್ಲ ನೋಡಿರ್ಬೋದು. ಅಲ್ಲೊಂದು ದೊಡ್ಡ ಹೊಂಡ ಐತಿ. ಮಳೆ ಆದಂಥ ನೀರು ಗುಡ್ಡದಿಂದ ಅಲ್ಲಿ ಸಂಗ್ರಹ ಆಗ್ತದೆ. ಅಲ್ಲಿ ನೀರು ಮುಳುಗಿ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಹಾಗೆ ಮುಳುಗಿ ಏಳೋದು ಮುಳುಗೋದು ಹೇಳೋದು ಇಂಥ ಅಂತರ್ಗಂಗೆಯಾಗಿ ಅದು ನೀರು ಹರಿತಾ ಇಲ್ಲಿ ಮಲಪ್ರಭಾ ನದಿಗೆ ಸೇರ್ತದೆ ಅನ್ನುವಂಥದ್ದು ಒಂದು ಇತಿಹಾಸ. ಈ ನೀರು ಬಹಳ ಶುದ್ಧವಾದಂಥದ್ದು, ಮೇಲಾಗಿ ಬಹಳ ಸಿಹಿಯಾದಂಥ ನೀರು. ನೀವೆಲ್ಲ ಮಳೆಗಾಲದಾಗ ಬಂದಾಗ ಈ ನೀರು ಇಲ್ಲಿ ಪ್ರತಿ ವರ್ಷ ಒಂದ್ಸಲ ಅಡುಗೆ ಎಲ್ಲ ಮಾಡ್ಕೊಂಡು ಇಲ್ಲೇ ಬಂದು ಸ್ನಾನ ಪೂಜೆ ಪ್ರಸಾದ ಎಲ್ಲ ಮಾಡ್ತಾ ಇದ್ವಿ. ಆ ಔಷಧಿಗಳನ್ನ ಸಂಗ್ರಹ ಮಾಡಲಿಕ್ಕೆ ಅಂತ ಒಂದು ವಿಷಯ ಆದ್ರೆ ಇಲ್ಲೆಲ್ಲ ಗುಡ್ಡಗಾಡು ಕಾಡು ಪ್ರಾಣಿಗಳು, ಚುರ್ಚ ಅಂತಾರಲ್ಲ, ಭಯಾನಕ ಪ್ರಾಣಿಗಳು, ತೋಳ, ನರಿ. ಪ್ರಾಣಿಗಳಂದ್ರೆ ತೋಳ, ನರಿ, ಚುರ್ಚ ಮತ್ತು ಕರಡಿ ಇಂಥವುಗಳು ಜಾಸ್ತಿ. ಅಲ್ಲೆಲ್ಲ ಮಾಡ್ರಿ ಅಂತ ಅಲ್ಲಿರುವಂಥವ್ರೆಲ್ಲ ಹೇಳ್ತಾ ಇದ್ರು. ಅದ್ಯಾಕಾದಿತ್ತು ನಾವು ಹೋಗೋಣ ಅವರು ಶಿವಬಸವ ತಪಸ್ಸಿನ ಶಕ್ತಿ ಅಂದ್ರೆ ಒಬ್ಬ ತಪಸ್ವಿಗೆ ಕಾಡು ಪ್ರಾಣಿಗಳು ಕೂಡ ತಮ್ಮ ಶಾಂತತೆಯನ್ನು ಪ್ರದರ್ಶಿಸಿ ಅವರ ಅನುಷ್ಠಾನಕ್ಕೆ ಸಾಥ್ ನೀಡ್ತವೆ ಅನ್ನುವುದಕ್ಕೆ ಇಲ್ಲಿ ಅವರು ಅನುಷ್ಠಾನ ಮಾಡಿದ್ದು ಸಾಕ್ಷಿ ಅನ್ನುವಂಥದ್ದನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ. ಅವರು ಬಂದು ಇಲ್ಲೆಲ್ಲ ಅನುಷ್ಠಾನ ಮಾಡೋದು, ಇಲ್ಲಿ ನೀರು ನಿರಂತರ ಹರಿತಾ ಇರುವಂಥದ್ದು. ಅದು ಇಲ್ಲೇ 4 ಹೆಜ್ಜೆಯಲ್ಲೇ ಮುಳುಗ್ತದೆ. ಇಲ್ಲೆಲ್ಲ ನೃತ್ಯ ಬಂದು ಮತ್ತೆ ಇಲ್ಲಿ ಮುಳುಗಿ ಮತ್ತೊಂದು 20-30 ಹೆಜ್ಜೆ ಮತ್ತೆ ಹೇಳ್ತದೆ. ಇದು ನಾವೇನು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಇದ್ರಾಗ 3 ಸಲ ಹೇಳ್ತದೆ, 3 ಸಲ ಮುಳುಗ್ತದೆ. ಎಲ್ಲಿ ನೀರು ಮುಳುಗ್ತದೆ ಎಲ್ಲಿ ಗೊತ್ತಾಗಂಗಿಲ್ಲ. ಆದ್ರೆ ಮುಂದೆ ಹೇಳುವಂಥದ್ದು ಮಾತ್ರ ನಮಗೆಲ್ಲ ಅರ್ಥ ಆಗ್ತದೆ. ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ. ವೀರಶೈವ ಸಮಾಜ ಅವನತಿ ಹೊಂದುತ್ತಿರುವ ಸಂದರ್ಭದಲ್ಲಿ ಹಾನಗಲ್ ಕುಮಾರ ಶಿವಯೋಗಿಗಳು ನಾಡಿನ ಮಠಗಳಿಗೆ ಯೋಗ್ಯ ಸ್ವಾಮೀಜಿಗಳನ್ನ ನೀಡುವ ಸದುದ್ದೇಶದಿಂದ 1909ರಲ್ಲಿ ಈ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡಿದರು. ಅಂದಿನಿಂದ ಇಲ್ಲಿಯವರೆಗೂ ಸಾವಿರಾರು ಸ್ವಾಮೀಜಿಗಳು ಈ ಶಿವಯೋಗ ಮಂದಿರದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇದೀಗ ನಾಡಿನ ವಿವಿಧ ಮಠಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಲ್ಲಿ ಹಾವೇರಿಯ ಹುಕ್ಕೇರಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಹಾಗೂ ಈಗಿನ ಶ್ರೀ ಸದಾಶಿವ ಮಹಾಸ್ವಾಮೀಜಿಗಳು ಕೂಡ ಹೌದು. ಇಲ್ಲಿಯ ವೈಶಿಷ್ಟ್ಯವೇನೆಂದರೆ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದ ರಥ ಇದಾಗಿದೆ ಹಾಗೂ 500 ಗೋವುಗಳನ್ನ ಇಲ್ಲಿ ಸಾಕಲಾಗುತ್ತಿದೆ. ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ಗೋವಿನ ಸೆಗಣಿಯಿಂದ ಪರಿಶುದ್ಧವಾದ ವಿಭೂತಿಯನ್ನು ತಯಾರಿಸಲಾಗುತ್ತಿದೆ.
ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ ಕರ್ತೃಗದ್ದುಗೆ. ಪ್ರಾತಸ್ಮರಣೀಯರು, ಲಿಂಗ ಪೂಜಾ ನಿಷ್ಠರಾದ ಎನ್ನ ಆರಾಧ್ಯ ದೈವ ಗುರುತ್ರಯರಾದ ಲಿಂಗೈಕ್ಯ ಶೋಭಸವ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಪುಡಮುಡುತ್ತಾ, ಲಿಂಗೈಕ್ಯ ಅತಣಿಯ ಮುರುಗೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಪುಡಮುಡುತ್ತಾ, ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಪುಡಮುಡುತ್ತಾ, ಸದ್ಯದ ಪೀಠಾಧಿಪತಿಗಳು ಮಾತೃ ಹೃದಯಗಳಾದ ಶ್ರೀಮಂಜುನಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ದಿವ್ಯ ಚರಣಾರವಿಂದಗಳಿಗೆ ದೀರ್ಘ ಪ್ರಣಾಮವನ್ನು ಅರ್ಪಿಸುತ್ತಾ, ಎಲ್ಲ ಮಠದ ಸದ್ಭಕ್ತರೇ, ಮಹಾದೈವವೇ, ಶರಣು ಶರಣಾರ್ಥಿ. ಇದೊಂದು ನಿಜವಾಗೂ ಮೈಲಿಗಲ್ಲು ಅಂತ ಹೇಳ್ಬೋದು. ಹಾವೇರಿ ಶಿವಬಸವ ಮಹಾಸ್ವಾಮಿಗಳವರು ಹಾವೇರಿ ಹುಕ್ಕೇರಿ ಮಠಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಅವರು ತಪೋನಿಷ್ಠರಾಗಿ ನಿರಂತರ ಶಿವಪೂಜಾ ನಿಷ್ಠರಾಗಿ ತಮ್ಮ ಕಾಯಕ ಜೀವನವನ್ನು ಸಾಗಿಸ್ತಾ ಬಂದಾದ ಮೇಲೆ ನಿಧಾನವಾಗಿ ಹೇಳ್ಯಾರಂತ. ಮೊದಲ ಮಠ ಬಹಳ ಬಡತನ ಸ್ಥಿತಿಯೊಳಗಿತ್ತು ಅಂತ ಹೇಳ್ತಾ ಇದ್ರು ಹಿಂದಿನವರು, ನಮ್ಮ ತಂದೆಯವ್ರ ಕಾಲದಿಂದ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಅವಾಗ ಮಣ್ಣಿನ ಪಾತ್ರೆಯೊಳಗೆ, ಮಣ್ಣಿನ ತಟ್ಟೆಯೊಳಗೆ ಮಠಕ್ಕೆ ಎಡೆ ತರೋದಕ್ಕೆ ಬೇರೆ ಜನರೆಲ್ಲ ಕುಹೈಕೆಗಳು ಮಾತಾಡ್ತಾ ಇದ್ರಂತ. ಏನಂತಂದ್ರೆ ಹುಕ್ಕೇರಿ ಮಠ ಅಂದ್ರೆ ತೀರ ಬಡಮಠ, ಅಗದಿ ಕ್ಷುದ್ರ ಮಠ ಅಂತ ಹೇಳ್ತಿದ್ರಂತ. ಅದನ್ನು ಕೆಲವೊಂದು ಭಕ್ತರು ನೊಂದು ಅಜ್ಜವ್ರೆದ್ರಿಗೆ ಹೇಳಿದಾಗ, ಈಗೇನು ನೋಡ್ತಿರಪ್ಪ ಮಠದ ವೈಭವ, ನಾವು ಹೋದ್ಮೇಲೆ ನೋಡ್ರಿ ಪುಣ್ಯದ ರಾಶಿ ಒಟ್ಟಿರ್ತೀನಿ, ಮಠದ ಕೀರ್ತಿ ಹೆಂಗಾಕತಿ ಅಂತ ಹೇಳಿ ಅದನ್ನ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ. ದಿವ್ಯ ಪ್ರಭಾ ಜ್ಯೋತಿಯೊಳಗೆ ನಾ ಹುಟ್ಟಿ ಬಂದೇನಿ. ಇವತ್ತು ಈ ಎಲ್ಲ ಸಮಾರಂಭವನ್ನು ನಾನು ದಿವ್ಯ ಪೂಜ್ಯರ ಸನ್ನಿಧಿಯೊಳಗೆ ತಮ್ಮೆಲ್ಲರ ಜೊತೆಗೆ ಬಂದು ಮತ್ತೊಮ್ಮೆ ಹಗಲೆಲ್ಲ ನಾನು ಹಾನಗಲ್ ಇಲ್ಲಿ ಬರ್ತಾ ಇರ್ತೀನಿ ಶಿವಗ ಮಂದಿರಕ್ಕೆ. ಯಾಕಂದ್ರೆ ನಮ್ಮ ಅತ್ತಿಯವರು ಇಲ್ಲೇ ಕೆರೂರು, ಹಾಗಾಗಿ ಬರ್ತಾ ಇರ್ತೀವಿ. ಇದು ನನ್ನ ಸೌಭಾಗ್ಯ. ಎಂಥ ಸೌಭಾಗ್ಯ ಅಂದ್ರೆ ನಿಮ್ಮೆಲ್ಲರ ಜೊತೆಗೆ ನನ್ನ ಅನುಭವ, ನನ್ನ ಮಂತನ ಅನುಭವ ಮತ್ತು ಇಲ್ಲಿ ನಾನು ಇವತ್ತು ಪಡೆದ ಪುಣ್ಯದ ರಾಶಿ ಏನೈತಲ್ಲ, ನನ್ನ ಜೀವಮಾನ ಪೂರ್ತಿ ಆಗ್ತದೆ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು.
शिवो मे अस्तु सदाशिवोम आयानीते परायणे दुर्बरहुं ದಕ್ಷಿಣ ಕಾಶಿ ಮಹಾಕೂಟ ಹಿಂದೆ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು ಶಿವಯೋಗ ಮಂದಿರ ಸ್ಥಾಪನೆಯ ಸಂದರ್ಭದಲ್ಲಿ ಸಂಚಾರ ಮಾಡುತ್ತಿರುವಾಗ ಇಲ್ಲಿಯ ಹಳ್ಳದಲ್ಲಿ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಒಮ್ಮೆ ಹಳ್ಳದಲ್ಲಿ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಮಾಡಬೇಕೆಂದು ಹೇಳಿದಾಗ ಪಕ್ಕದಲ್ಲಿದ್ದ ಶಿಷ್ಯರೊಬ್ಬರು ಪೂಜೆಯ ನಂತರ ಪ್ರಸಾದಕ್ಕಾಗಿ ಹಣ್ಣುಗಳು ಬೇಕಲ್ಲವೇ, ಇಲ್ಲಿ ಹಣ್ಣು ಇರಲಾರವು ಎಂದು ಹೇಳಿದಾಗ ಆಗ ಶ್ರೀಗಳು ಶಿವನ ಪೂಜೆ ನಮ್ಮ ಕರ್ತವ್ಯವಾದರೆ ನಮ್ಮ ಹಸಿವು ನೀಗಿಸುವುದು ಶಿವನ ಕರ್ತವ್ಯವಲ್ಲವೇ ಎಂದು ಹೇಳುತ್ತಾ ಇಷ್ಟಲಿಂಗ ಪೂಜೆ ಪ್ರಾರಂಭಿಸಿದರು. ಅಷ್ಟರಲ್ಲಿ ಒಬ್ಬರು ಅನಾಮಿಕ ವ್ಯಕ್ತಿಯೊಬ್ಬರು ಹಣ್ಣಿನ ಬುಟ್ಟಿ ಹೊತ್ತು ತಂದು ಹಾನಗಲ್ಲ ಕುಮಾರಶ್ರೀಗಳು ಇವುಗಳನ್ನ ಕಳುಹಿಸಿದ್ದಾರೆಂದು ಶಿಷ್ಯರಿಗೆ ನೀಡುತ್ತಾರೆ. ಆಗ ಶಿಷ್ಯರು ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳ ಪೂಜೆಯ ನಂತರ ಆ ಹಣ್ಣುಗಳ ಬುಟ್ಟಿ ನೀಡುತ್ತಾರೆ. ಆಗ ಶ್ರೀಗಳು ಇದನ್ನು ಯಾರು ನಿಮಗೆ ನೀಡಿದರೋ ಅವರನ್ನು ಕರೆಯಿರಿ ಎಂದು ಹೇಳಿದಾಗ ಶಿಷ್ಯರು ಆ ಅನಾಮಿಕ ವ್ಯಕ್ತಿಯನ್ನ ಎಷ್ಟು ಹುಡುಕಿದರೂ ಸಿಗುವುದೇ ಇಲ್ಲ. ನಂತರ ಈ ಕುರಿತು ಹಾನಗಲ್ ಕುಮಾರಶ್ರೀಗಳನ್ನ ಕೇಳಿದಾಗ ನಾನು ನಿಮಗೆ ಯಾವ ಹಣ್ಣುಗಳನ್ನೂ ಕಳುಹಿಸಿಲ್ಲ ಎಂದು ಹೇಳುತ್ತಾರೆ. ಆಗ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳಿಗೆ ಅರ್ಥವಾಗುತ್ತದೆ ಆ ಹಣ್ಣಿನ ಬುಟ್ಟಿಯನ್ನು ಸಾಕ್ಷಾತ್ ಶಿವನೇ ನೀಡಿದನೆಂದು. ಮುಂದೆ 1989ರಲ್ಲಿ ನಂದಿಕೇಶ್ವರದ ಶ್ರೀ ಕುಮಾರೇಶ್ವರ ಪುರಾಣ ಸೇವಾ ಸಮಿತಿಯವರು ಇಲ್ಲೊಂದು ಕಟ್ಟೆ ಕಟ್ಟಿಸುತ್ತಾರೆ. ಹಿರೇಹಾಳ ಶಿವಯೋಗ ಆಶ್ರಮ. ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು ಸಂಚಾರ ಮಾಡುವಾಗ ಎಲ್ಲಿ ಹಳ್ಳ, ಪತ್ರಿವನ, ಸುಂದರ ಪ್ರಕೃತಿ ಕಾಣುತ್ತದೆಯೋ ಅಲ್ಲಿಯೇ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಹಿರೇಹಾಳದಲ್ಲೂ ಕೂಡ ಇಷ್ಟಲಿಂಗ ಅನುಷ್ಠಾನ ಮಾಡಿದ್ದರು. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಭಕ್ತರು ಅವರಿಗೆ ಭೂಮಿದಾನ ಮಾಡಿ ಸುಮಾರು 1918ರಲ್ಲಿ ಮಠ ನಿರ್ಮಾಣ ಮಾಡಿದ್ದಾರೆ. ಎಲ್ಲೇ ಪತ್ರಿವನ, ಎಲ್ಲೇ ಪುಷ್ಪ, ಆ ನೀರು ಹರಿತಕ್ಕಂಥ ಸ್ವಚ್ಛಂದವಾಗಿರ್ತಕ್ಕಂಥ ನೀರು ಹರಿತದೆ, ಅಲ್ಲೆಲ್ಲ ಕೂಡ ಅನುಷ್ಠಾನ ಮಾಡ್ತಿದ್ರು. ಹಂಗೆ ಈ ಭಾಗದೊಳಗೆ ಸಂಚಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಇಲ್ಲಿ ಹಳ್ಳ ಹಿಂದೆ ಹರಿದಿರ್ತಕ್ಕಂಥದ್ದು. ಇಲ್ಲೇ ಆ ಪರಮ ಪೂಜ್ಯರು ಶಿವಬಸವ ಮಹಾಶಿವಳವರು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡಿದ ನಂತರ ಶಿವ ಮಂದಿರದಿಂದ ಸಿದ್ಧಲಿಂಗ ದೇಶಿಕರು ಅಂತ ಹೇಳಿ, ಯಾಕಂದ್ರೆ ಇವತ್ತು ಭಾಳ ವಿಶೇಷತೆ ಎಷ್ಟು ಹೇಳಿದ್ರು ಕಡಿಮೆನೆ.
ಒಂದು ಸೌಭಾಗ್ಯ. ಯಾರ ಅಜ್ಜವ್ರು ನಾವು ಎಲ್ಲಾ ಯಾತ್ರೆ ಸಂಪೂರ್ಣ ಯಾತ್ರೆ ಜೊತೆಗೆ ಅವ್ರು ಎಷ್ಟು ಕಾರ್ಯಕ್ರಮ ಬರ್ತಾರೆ ಇದ್ರು ಕೂಡ ನಮ್ಮ ಜೊತೆಗೆ ಅವರ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ಅಂತ ಹೇಳಿ ಅವರ ಸನ್ನಿಧಿಗೆ ನಮ್ಮ ಮಾತನ್ನು ನಾನು ಮುಗಿಸ್ತೇನೆ. ಶಿವ ಮಂದಿರಕ್ಕೆ ಧಾನ್ಯ ಹಣ ಇವನ್ನೆಲ್ಲ ತರ್ತೀರಿ. ನಾನು ಎಲ್ಲಿ ಹೋಗಿ ಬಂದಿರ್ತೇನೆ ಅಲ್ಲಿ ಭಗವಂತನಿಗೆ ಕೇಳ್ತೀನಿ, ಅವನ ಕೊಟ್ಟು ಕಳಿಸ್ತಾನೆ. ಹಿಂಗಾಗಿ ನನಗೆ ಅನುಕೂಲ ಆಗ್ತದೆ. ಗದಗನ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ 15ನೇ ಶತಮಾನದ ಮಧ್ಯಭಾಗದಲ್ಲಿ ಮಹಾಮಹಿಮಾ ಪುರುಷ ಶ್ರೀ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಿಂದ ಸ್ಥಾಪಿತಗೊಂಡಿರುವ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠವು ನಾಡಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲೊಂದಾಗಿ ಕಂಗೊಳಿಸುತ್ತಿದೆ. 16ನೇ ಶ್ರೀ ಜಗದ್ಗುರು ಸಿದ್ದೇಶ್ವರ ಸ್ವಾಮಿಗಳವರು ಹಾನಗಲ್ಲ ಮತ್ತು ಹಾವೇರಿ ಶ್ರೀಗಳವರ ಒಡನಾಡಿಗಳಾಗಿದ್ದು, ಶ್ರೀಗಳು ಒಡಗೂಡಿ ಹಲವಾರು ಬಾರಿ ಯಡಿಯೂರು ಯಾತ್ರೆಗೆ ದಯಮಾಡಿಸಿದ್ದಾರೆ. ಶಿವಯೋಗ ಮಂದಿರದ ಒಳಿತಿಗಾಗಿಯೂ ಸಹಾಯ ಮಾಡಿದ್ದಾರೆ. ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳವರು ದಯಮಾಡಿಸಿದಲ್ಲೆಲ್ಲ ಪ್ರಶಾಂತವಾದ ಸ್ಥಾನಗಳನ್ನ ಕಂಡುಹಿಡಿದು ಅಲ್ಲಿ ಶಿವಪೂಜೆಯನ್ನ ಮಾಡಿದರು. ಅವರು ಪಾದವಿಟ್ಟ ಸ್ಥಾನಗಳೆಲ್ಲ ಇಂದು ತಪೋಭೂಮಿಗಳಾಗಿ ಜಾಗೃತ ಕ್ಷೇತ್ರಗಳಾಗಿ ಇಂದಿಗೂ ಭಕ್ತರನ್ನ ಪುನೀತಗೊಳಿಸುತ್ತಲಿವೆ.